ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿ ಬೆಲ್ಲ ಉಪಯೋಗಿಸಿ ಇವತ್ತು ನಾನು ಕೊಬ್ಬರಿ ವಡಿ ಮಾಡಕತ್ತೀನಿ ರೀ. ಅಂದ್ರೆ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡಕತ್ತೀನಿ. ಭಾಳ ಸಿಂಪಲ್ ಈಸಿ ರೆಸಿಪಿ ಐತ್ರಿ, ಯಾರು ಬೇಕಾದವರು ಆರಾಮ್ ಮಾಡ್ಕೋಬೋದು. ಮೊದಲು ನಾ ಇಲ್ಲೇ ಒಂದು ಕಾಯಿ ಒಡೆದು ಅದನ್ನು ತುರಿದಿಟ್ಕೊಂಡೀನಿ ರೀ. ಬೇಕಂದ್ರೆ ನೀವು ಕಾಯಿನ ಒಡೆದ ಮೇಲೆ ಸಣ್ಣಗೆ ಕತ್ತರಿಸೂ ಇಟ್ಕೋಬೋದು. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡ್ರಿ, ಕೊಬ್ಬರಿ ಹಿಂಗೆ ಭಾಳ ಸಣ್ಣ ಆಗಬೇಕು, ಆದ್ರೆ ಪೇಸ್ಟ್ ಆಗಬಾರ್ದು. ಅದಕ್ಕೆ ನಾವು ಮಿಕ್ಸಿನ ಒಂದು 5-10 ಸೆಕೆಂಡು ಬಿಟ್ಟು ಬಿಟ್ಟು ರನ್ ಮಾಡಬೇಕು. ಭಾಳ ಹೊತ್ತು ಕಂಟಿನ್ಯೂಸ್ ರನ್ ಮಾಡಕ್ಕೆ ಹೋಗ್ಬೇಡ್ರಿ. ಮಿಕ್ಸಿನ ಉಲ್ಟಾ ರನ್ ಮಾಡಬೇಕು, ಅಂದ್ರೆ ಅದು ಪೇಸ್ಟ್ ಆಗೋದಿಲ್ಲ, ಸಣ್ಣ ಆಗ್ತೈತಿ. ಎಲ್ಲ ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡೆ ರೀ. ಈಗ ಇದನ್ನು ಒಂದು ಕಪ್ ತೊಗೊಂಡು ಅಳತೆ ಮಾಡಕತ್ತೀನಿ. ನೀವು ಒಂದು ಬಟ್ಲ ಲೋಟ ಏನು ಬೇಕಾದ್ರೆ ತೊಗೊಂಡು ಅಳತೆ ಮಾಡ್ಕೋರಿ, ಅಂದ್ರೆ ನಮ್ಗೆ ಬೆಲ್ಲ ಎಷ್ಟು ಹಾಕ್ಬೇಕಂತೇಳಿ ಗೊತ್ತಾಗ್ತೈತಿ. ಟೋಟಲಿ 2 ಕಪ್ ಅಷ್ಟು ಐತಿ ನೋಡ್ರಿ ಇದು ಹಸಿ ಕೊಬ್ಬರಿ. ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದಲ್ಲ, ಹಸಿ ಕೊಬ್ಬರಿ 2 ಕಪ್ ಅಷ್ಟು ಐತಿ. ನೆಕ್ಸ್ಟ್ ಈ ಕಡೆ ನಾನು ಒಂದು ಟ್ರೇ ತೊಗೊಂಡೀನಿ ರೀ, ಸ್ಟೀಲಿನ ಟ್ರೇ. ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡೀನಿ. ನೀವು ಒಂದು ಪ್ಲೇಟು ಇಲ್ಲಾಂದ್ರೆ ತಾಟ್ನು ಬಳಸ್ಬೋದು. ದಪ್ಪ ತಳದ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು 1 ಚಮಚ ತುಪ್ಪ ಹಾಕಕತ್ತೀನಿ ರೀ. ತುಪ್ಪ ಕರಗಿ ಬಿಸಿ ಆದಮೇಲೆ ಕೊಬ್ಬರಿ ಇತ್ತಲ್ರಿ ಅದನ್ನು ಹಾಕಿ ಹುರಿಯಾಕತ್ತೀನಿ. ಭಾಳ ಹೊತ್ತು ಹುರಿಯೋದೇನು ಬೇಡ, ಮೀಡಿಯಮ್ ಫ್ಲೇಮ್ನಾಗ ಒಂದು 2-3 ನಿಮಿಷ ಹುರಿದ್ರೆ ಸಾಕು. ಕೊಬ್ಬರಿ ಸ್ವಲ್ಪ ಡ್ರೈ ಆಗಬೇಕು ಮತ್ತು ಇದ್ರಾಗಿ ನೀರಿನಂಶ ಹೋದ್ರೆ ಸಾಕು, ತೆಗೆದುಬಿಡ್ರಿ. ಆಮೇಲೆ ಕಡಾಯಿ ಒಳಗೆ 1.5 ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ ರೀ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿ ಬೆಲ್ಲ, ಅಂದ್ರೆ ಆರ್ಗ್ಯಾನಿಕ್ ಜಾಗ್ರಿ. ಬೆಲ್ಲನ ತುರಿದು ಅಳತೆ ಮಾಡಿ ತಗೋರಿ. ನೀವು ಸಿಹಿ ಕಮ್ಮಿ ತಿಂತಿದ್ರಪ್ಪ ಅಂತಂದ್ರೆ 1/4 ಕಪ್ಪಷ್ಟು ನೀವು ಬೆಲ್ಲನ ಬಳಸ್ಬೋದು. 1/4 ಕಪ್ಪಷ್ಟು ಇಲ್ಲ ಅಂತಂದ್ರೆ ಬೆಲ್ಲ ಮುಳುಗುವಷ್ಟು ನೀರು ಹಾಕಿದನ್ನು ಕೈ ಬಿಡಲಾರ್ದ ತಿರ್ಕೋಂತ ಇರಬೇಕು. ನೀವು ತೊಗೊಂಡಿದ್ದು ಬೆಲ್ಲದಾಗ ಏನರೇ ಕಸ ಕಡ್ಡಿ ಇತ್ತಪ್ಪ ಅಂತಂದ್ರೆ ಬೆಲ್ಲ ಎಲ್ಲ ಪೂರ ಕರಗಿದ ಮೇಲೆ ಒಂದ್ಸಲ ಇದನ್ನು ಸೋಸ್ಕೊಂಡ್ಬಿಟ್ಟು ಆಮೇಲೆ ಉಪಯೋಗಿಸ್ರಿ. ಬೆಲ್ಲ ಎಲ್ಲ ಪೂರ ಕರಗಿ ಹಿಂಗೆ ಕುದಿಯಕ್ಕೆ ಶುರು ಆಗುತ್ತೆ ನೋಡ್ರಿ ಪಾಕ, ಆವಾಗ ನಾವು ಹುರಿದಿಟ್ಟಿರ್ತೀವಲ್ರಿ ಕೊಬ್ಬರಿ, ಅದನ್ನು ಹಾಕಬೇಕು. ಪಾಕ ಮಾಡೋದೇನು ಬೇಡ, ಬೆಲ್ಲ ಕುದಿಯಕ್ಕೆ ಶುರು ಆದರೆ ಸಾಕು, ಅವಾಗ ನಾವು ಕೊಬ್ಬರಿ ಹಾಕಬೇಕು. ಮೀಡಿಯಮ್ ಫ್ಲೇಮ್ನಾಗ ಹಿಂಗೆ ಇದನ್ನು ಕೈ ಬಿಡಲಾರ್ದ ಮಿಕ್ಸ್ ಮಾಡ್ಕೊಂತಿರ್ಬೇಕು. ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಮತ್ತು 1 ಚಮಚ ತುಪ್ಪ ಹಾಕಿ ಹಿಂಗೆ ಇದನ್ನು ಕೈ ಆಡಿಸ್ಕೊಂತ ಹುರಿಬೇಕು. ಬರ್ಬರ್ತಾ ಇದು ಗಟ್ಟಿ ಹಾಕೋಂತ ಬರುತ್ತೆ. ನೀವೇನ್ರಿ ಬೆಲ್ಲದಾಗ ಅಕಸ್ಮಾತಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರಪ್ಪ ಅಂತಂದ್ರೆ, ಇಲ್ಲ ಅಂತಂದ್ರೆ ನೀವು ಜಾಸ್ತಿ ಬೆಲ್ಲ ಬಳಸಿದ್ರೆ ವಡಿ ಆಗಕ್ಕಂದ್ರೆ ಬರ್ಫಿ ಆಗಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿ. ಇದು ಸ್ವಲ್ಪ ಗಟ್ಟಿಯಾಗಕ್ಕೆ ಶುರು ಆಗುತ್ತೆ ನೋಡ್ರಿ, ಅವಾಗ ಇದನ್ನ ಒಂಚೂರು ಪ್ಲೇಟ್ನಾಗ ಹಾಕಿ ಸೈಡಿಗೆ ಎತ್ತಿಡ್ರಿ. ಊದಿ ಸ್ವಲ್ಪ ತಣ್ಣಗೆ ಮಾಡ್ಕೊರಿ. ತಣ್ಣಗೆ ಆದಮೇಲೆ ಇದರಲ್ಲೇ ಉಂಡೆ ಮಾಡಿದ್ರೆ ಆರಾಮ್ಸೆ ಉಂಡೆ ಮಾಡಕ್ಕೆ ಬರಬೇಕು. ಮತ್ತು ಈ ಉಂಡೆ ಸ್ವಲ್ಪ ಗಟ್ಟಿರಬೇಕು, ಕೈಗೆ ಅಂಟಬಾರ್ದು. ಅಂದ್ರೆ ಬರ್ಫಿ ಹದ ಬಂದೈತೆ ಅಂತೇಳಿ ಅರ್ಥ. ಅವಾಗ ಗ್ಯಾಸ್ನ ಬಂದ್ ಮಾಡಿ ಪಟ್ನ ಇದನ್ನು ತುಪ್ಪ ಹಚ್ಚಿದ್ದ ಟ್ರೈ ಇತ್ತಲ್ರಿ ಅದ್ರಾಗ ಹಾಕಕತ್ತೀನಿ. ಭಾಳ ಬಿಸಿ ಇರುತ್ತೆ, ಹುಷಾರು. ಒಂದು ಬಟ್ಲ ತೊಗೊಂಡು ಅದಕ್ಕೆ ತುಪ್ಪ ಹಚ್ಚಿ ಬಟ್ಲದ್ಲೇ ನಾವು ಇದನ್ನು ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆ ಅಗಲಂಗೆ ಹರಡಬೇಕು. ನೀಟಂಗೆ ಎಲ್ಲ ಕಡೆ ಈಕ್ವಲಿ ಸ್ಪ್ರೆಡ್ ಮಾಡಿರಿ. ಒಂದೇ ಸಮ ಇರಬೇಕು ಎಲ್ಲ ಕಡೆ. ಎಲ್ಲ ಸರಿಯಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಒಂದು ಚಾಕು ತೊಗೊಂಡು ವಡಿ ನಿಮ್ಗೆ ಯಾವ ಸೈಜ್ ಬೇಕಂತೇಳಿ ನೋಡಿಕೊಂಡು ಕಟ್ ಮಾಡಿರಿ. ಕಟ್ ಮಾಡಿ ಇಡಬೇಕು. ಇದು ಪೂರ್ತಿ ಸೆಟ್ ಆಗಕ್ಕೆ ಒಂದು ಅರ್ಧ ತಾಸು ಇಲ್ಲ ಅಂತಂದ್ರೆ ಒಂದು 45 ನಿಮಿಷ ಟೈಮ್ ಹಿಡಿತೈತಿ. ಅಲ್ಲಿ ತನಕ ನಾವು ಇದನ್ನು ಹಿಂಗೆ ಬಿಡಬೇಕು. ಪೂರ್ತಿ ಸೆಟ್ ಆದಮೇಲೆ ಈಗ ವಡಿ ತೆಗೆದ್ರೆ ಆರಾಮ್ಸೆ ಬರ್ತಾವೆ ನೋಡ್ರಿ. ಎಷ್ಟು ಮಸ್ತಾಗ್ಯಾವ ಕೊಬ್ಬರಿ ವಡಿ. ಒಂದು ವಡಿ ನಿಮ್ಗೆ ಮುರಿದು ತೋರಿಸ್ತೀನಿ. ಇವು ಇನ್ನೂ ಬಿಸಿ ಇರ್ತಾವ್ರಿ, ಪೂರ ತಣ್ಣಗಾಗೋತನ ಇವನ್ನ ಹಿಂಗೆ ಬಿಡ್ರಿ. ಪೂರ್ತಿ ತಣ್ಣಗಾದ್ಮೇಲೆ ಒಂದು 8 ಡಬ್ಬಕ್ಕೆ ಹಾಕ್ರಿ. ಒಂದು 8 ದಿನವನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ತಿನ್ಬೋದು. ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ನೀವು ಒಂದ್ಸಲ ಕರಿ ಬೆಲ್ಲ ಉಪಯೋಗಿಸಿ ಕೊಬ್ಬರಿ ವಡಿ ಮಾಡಿ ನೋಡ್ರಿ. ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.